ಕ್ಲಾಸಲ್ಲಿ ನಾನು ನಿಮಗೆ 10th ಫಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾವುದಂದರೆ ರಿಯಲ್ ನಂಬರ್ ಅಂತ ನಿಮಗೆ ಫಸ್ಟ್ ಯೂನಿಟ್ ಇದೆ. ಸೊ ನೀವೇನು ಮಾಡಿ, ಎಲ್ಲ ಬೇಸಿಕ್ ನಾನು ಹೇಳಿರುವ ಎಲ್ಲ ಬೇಸಿಕ್ ಟಾಪಿಕ್ಸ್ನ ನೋಡಿ ಈ ಲೆಸನ್ಗೆ ಬರಬೇಕು. ಓಕೆ, ಹಾಗಾದರೆ ಫಸ್ಟ್ ಯೂನಿಟ್ ಯಾವುದು? ರಿಯಲ್ ನಂಬರ್ಸ್. ಎಲ್ಲರೂ ಕೇಳೋದಕ್ಕೆ ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡೋಣ. ಓಕೆ, ಹೇಳಿ ಚಿಲ್ಡ್ರನ್ಸ್, ನಮಗೆ ಈ ಲೆಸನ್ನಲ್ಲಿ ನಾವು ಫಸ್ಟ್ ಕಲಿಯೋದು ಯೂಕ್ಲಿಡ್ ಡಿವಿಷನ್ ಲೆಮ್ಮ. ನೀವು ಕೇಳಿರ್ತೀರ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂತ. ಡಿವಿಷನ್ ಲೆಮ್ಮ ಅಂದರೆ ಇಲ್ಲಿ ಡಿವಿಷನ್ ಮಾಡೋದು ಒಂದು ಮೆಥಡ್ ಹೇಳಿದ್ದಾರೆ. ಇಲ್ಲಿ ಯಾರು ಹೇಳಿದ್ದಾರೆ ಅಂದರೆ ಯೂಕ್ಲಿಡ್ ಅಲೆಕ್ಸಾಂಡ್ರಿಯಾ. ಅವ ಏನದಾನ? ಫಾದರ್ ಆಫ್ ಜಿಯೋಮೆಟ್ರಿ ಅನ್ನೋ ಬ್ರಾಂಚ್ ಇದೆ ಮ್ಯಾಥಮೆಟಿಕ್ಸಲ್ಲಿ. ಈ ಬ್ರಾಂಚ್ದು ಅವ ಫಾದರ್ ಇದ್ದಾನೆ. ಅವ ಏನು ಮಾಡಿದ್ದಾನೆ? ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅನ್ನೋ ರೂಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಅವ. ಇದರಲ್ಲಿ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಅಂದರೆ ಇಲ್ಲಿ ಡಿವಿಷನ್ಗೆ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಡಿವಿಷನ್ನ ಹೇಗೆ ಮಾಡೋದು ಅಂತ ಹೇಳಿದ್ದಾನೆ ಇವ. ನಮಗೆ ಹೇಳಿ, ಫಸ್ಟ್ ನಾವು ಯೂಕ್ಲಿಡ್ ಡಿವಿಷನ್ ಲೆಮ್ಮನ ನಮ್ಮ ರಿಯಲ್ ಲೈಫಲ್ಲಿ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂತ ನೋಡೋಣ. ಫಸ್ಟ್ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂದ್ರೆ, ಫಸ್ಟ್ ಪಾಸ್ವರ್ಡ್ ಸೆಕ್ಯೂರಿಟಿಯಲ್ಲಿ ಯೂಸ್ ಮಾಡ್ಕೋತೀವಿ. ನಮ್ದು ಅಂದ್ಕೊಳ್ಳಿ, ನಿಮ್ದು ಯಾವುದಾದ್ರೂ ಪಾಸ್ವರ್ಡ್ ಅಂತ ತಗೊಳ್ಳಿ, ಗೂಗಲ್ದಾರ ತಗೊಳ್ಳಿ, ಏನಾದರೂ ತಗೊಳ್ಳಿ. ಪಾಸ್ವರ್ಡ್ ಸೆಕ್ಯೂರಿಟಿ ಸೆಕ್ಯೂರ್ಡ್ ಇಡಬೇಕಾಗಿದೆ. ಅವಾಗ ಅಂಥ ಕೇಸಲ್ಲಿ ಏನು ಮಾಡ್ತೈತೆ ಅಂದ್ರೆ, ಕಂಪ್ಯೂಟರ ಪಾಸ್ವರ್ಡ್ ಸೆಕ್ಯೂರ್ಡ್ ಮಾಡಬೇಕಾದ್ರೆ ಏನು ಮಾಡ್ತೈತೆ ಅಂದ್ರೆ, ಅದು ನೀವು ಪಾಸ್ವರ್ಡ್ ಹಾಕಿರ್ತೀರಲ್ಲ, ನೀವೇನು ಪಾಸ್ವರ್ಡ್ ಹಾಕಿರ್ತೀರಿ ಅದು ರಿಯಲ್ ಪಾಸ್ವರ್ಡ್ನ ಅದು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಕಂಪ್ಯೂಟರ್ ಯಾವಾಗಲೂ ಅದೇನು ಮಾಡ್ತೈತಿ, ನೀವು ಹಾಕಿರೋ ಪಾಸ್ವರ್ಡ್ನ ಅದು ಒಂದು ನಂಬರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊತೈತಿ. ಕನ್ವರ್ಟ್ ಮಾಡಿಕೊಂಡು ಅದಾದಮೇಲೆ ಈ ಮೆಥಡ್ ಡಿವಿಷನ್ ಲೆಮ್ಮ ಈ ಮೆಥಡ್ ಅಪ್ಲೈ ಮಾಡಿ ಅದು ಪಾಸ್ವರ್ಡ್ನ ಸೆಕ್ಯೂರ್ ಮಾಡ್ತೈತಿ. ಸೊ ಪಾಸ್ವರ್ಡ್ ಸೆಕ್ಯೂರಿಟಿಯಲ್ಲಿ ಹೀಗೆ ಯೂಸ್ ಆಗ್ತದೆ. ಮತ್ತು ಶೇರಿಂಗ್ ಐಟಮ್ಸ್ ಈಕ್ವಲಿ ಐಟಮ್ಸ್ನ ಶೇರ್ ಮಾಡುವಾಗ ಯೂಸ್ ಆಗ್ತದೆ. ಹೇಗೆ ಅಂದ್ಕೊಳ್ಳಿ, ಈಗ ನನ್ನ ಕಡೆ ಒಂದು 10 ಚಾಕ್ಲೇಟ್ಸ್ ಇದ್ದಾವೆ ಅಂತ ಹೇಳ್ತಿದ್ದೇನೆ. ಸೊ ಇವು 10 ಚಾಕ್ಲೇಟ್ಸ್ನ ನಾನು 5 ಮೆಂಬರ್ಸಲ್ಲಿ ಈಕ್ವಲಿ ನಾನು ಕೊಡಬೇಕು. 5 ಮೆಂಬರ್ಸ್ ಇದ್ದಾರೆ, ಆ 5 ಮೆಂಬರ್ಸಿಗೂ ನಾನು ಅಷ್ಟು 10 ಚಾಕ್ಲೇಟ್ನ ನಾನು ಈಕ್ವಲ್ ಆಗಿ ಅಷ್ಟು ಮೆಂಬರ್ಸಿಗೆ ಕೊಡಬೇಕು. ಅಂಥ ಕೇಸಲ್ಲಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಯೂಸ್ ಆಗ್ತದೆ. ಮತ್ತು ನೆಕ್ಸ್ಟ್ ಏನು? ಪ್ಯಾಕಿಂಗ್ ಬಾಕ್ಸಲ್ಲಿ ಅಂದರೆ, ಈಗ ಅಂದ್ಕೊಳ್ಳಿ ನಿಮ್ಮ ಕಡೆ 53 ಆ್ಯಪಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಏನು? 53 ಆ್ಯಪಲ್ಸ್. ಆದರೆ ನಿಮ್ಮ ಕಡೆ ಒಂದು ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಬರೀ 8 ಆ್ಯಪಲ್ಸ್ ಅಷ್ಟೇ ಸ್ಟೋರ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಕಡೆ 53 ಆ್ಯಪಲ್ಸ್ ಇದ್ದಾವೆ, ಆದರೆ ನಿಮ್ಮ ಕಡೆ ಇರೋ ಬಾಕ್ಸ್ ಅದರಲ್ಲಿ ನೀವು ಆ್ಯಪಲ್ಸ್ನ ಪ್ಯಾಕ್ ಮಾಡ್ತಿದ್ದೀರಾ. ಆ ಬಾಕ್ಸಲ್ಲಿ 8 ಆ್ಯಪಲ್ಸ್ ಅಷ್ಟೇ ಏನಾಗ್ತಿದ್ದಾವೆ, ಅಲ್ಲಿ ಹಿಡಿತಿದ್ದಾವೆ. ಅದರಲ್ಲಿ ಅಷ್ಟು ಜಾಗ ಅಷ್ಟೇ ಇದೆ, 8 ಆ್ಯಪಲ್ಸಿಗೆ ಅಷ್ಟೇ ಪ್ಲೇಸ್ ಇದೆ. ಹಾಗಾದರೆ 53ಅಲ್ಲಿ 8 ಆ್ಯಪಲ್ಸ್ ತೆಗೆದು ಇನ್ನು ಎಷ್ಟು ಉಳಿದು ಅಂತ ಕೇಳೋದಕ್ಕೆ, ಉಳಿದು ಎಷ್ಟು ಇನ್ನು ಉಳಿದು 8 ಆ್ಯಪಲ್ ನೀವು ಆ ಬಾಕ್ಸ್ ಒಳಗೆ ಹಾಕೋಣ, ಎಷ್ಟು ಉಳಿದು? ಅಂಥ ಕೇಸಲ್ಲಿ ನೀವೇನು ಮಾಡ್ತೀರಿ? ಯೂಕ್ಲಿಡ್ ಡಿವಿಷನ್ ಲೆಮ್ಮನೇ ಯೂಸ್ ಮಾಡ್ತೀರಿ. ಸೊ ಪ್ಯಾಕಿಂಗಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಏನಂದರೆ, ಅರೈವಿಂಗ್ ಸ್ಟೂಡೆಂಟ್ಸ್ ಇನ್ ರೋಸ್. ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಕಡೆ 155 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ 155 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಕೂಲ್ ಬೇಡ, ನಿಮ್ಮ ಕ್ಲಾಸ್ ಅಂತ ತಗೋರಿ. ನಿಮ್ಮ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ನೀವೇನು ಮಾಡಬೇಕಾಗಿದೆ, ಈಗೇನೋ ಪ್ರೇಯರ್ ಅದು ಏನೋ ನಡೀತಿದೆ ಅಂತ ಅಂದ್ಕೊಳ್ಳಿ. ಪ್ರೇಯರಲ್ಲಿ ಅವು ಎಲ್ಲ ಸ್ಟೂಡೆಂಟ್ಸಿಗೂ ನೀವು 12 ರೋಸಲ್ಲಿ ನೀವು ಅರೇಂಜ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಏನು? 12 ರೋಸಲ್ಲಿ ಅಂದರೆ 12 ರೋಸಲ್ಲಿ ನೀವು ಅರೇಂಜ್ ಮಾಡಬೇಕಾಗಿದೆ. ಹೇಗೆ? 12 ರೋಸಲ್ಲಿ.
ಅಂಥ ಕೇಸಲ್ಲಿ ನೀವು ಏನು ಮಾಡ್ತೀರಿ, ಯೂಕ್ಲಿಡ್ ಡಿವಿಷನ್ ಲೆಮಾನ ಯೂಸ್ ಮಾಡ್ಕೋತೀರಿ. ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ಸ್ಟೂಡೆಂಟ್ಸ್ನ ನೀವು ಇಷ್ಟು ರೋಸ್ ಒಳಗೆ ನೀವು ಅರೇಂಜ್ ಮಾಡಬೇಕು. ಇಷ್ಟು ರೋಸ್ ಇದ್ದಾವೆ, ಆ ಅಷ್ಟು ರೋಸ್ ಒಳಗೆ ನೀವೇನು ಮಾಡಬೇಕು, ಈ ಸ್ಟೂಡೆಂಟ್ಸ್ಗಳಿಗೆ ಅರೇಂಜ್ ಮಾಡಬೇಕು. ಹೇಗೆ ಮಾಡ್ತೀರಾ ಅಂಥ ಕೇಸಲ್ಲಿ ನಿಮಗೆ ಯೂಕ್ಲಿಡ್ ಡಿವಿಷನ್ ಲೆಮಾ ಯೂಸ್ ಆಗ್ತದೆ. ಸೊ ಟೈಮ್ ಕ್ಯಾಲ್ಕುಲೇಷನ್, ಟೈಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಆಗ್ತದೆ. ಈಗ ಅಂದ್ಕೊಳ್ಳಿ, ನೀವು ಡೇ ಅಲ್ಲಿ 24 hours ಇರ್ತದೆ. ಆ 24 hours ನೀವು ವರ್ಕ್ ಮಾಡ್ತೀರಾ, ಸ್ಕೂಲಿಗೆ ಹೋಗೋದು ಇದೆಲ್ಲ ಮಾಡ್ತಿರ್ತೀರ. ಸೊ ಸ್ಕೂಲಿಗೆ ಎಷ್ಟು ಅವರ್ ಹೋಗ್ತೀರಾ, ಮತ್ತು ಸ್ಕೂಲಿಗೆ ಹೋಗೋದು, ಮತ್ತು ಅದರೊಳಗೆ ಟಿಫಿನ್, ಸ್ಲೀಪಿಂಗ್ ಇವೆಲ್ಲ ಹಿಡಿದು ಇದು ಟೋಟಲ್ ಆಯಿತು. ಆದರೆ ನಮಗೆ ಇಲ್ಲಿ ನೀವು ಎಷ್ಟು ಅವರ್ ಸ್ಕೂಲ್ಗೆ ಹೋಗ್ತೀರಾ ಅಂತ ಕೇಳಿದಾಗ ಅಂಥ ಕೇಸಲ್ಲಿ ಡಿವಿಷನ್ ಲೆಮಾ ಯೂಸ್ ಆಗ್ತದೆ. ಮತ್ತು ಎಷ್ಟು ಅವರ್ ಸ್ಲೀಪ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ ಅಲ್ಲಿ ಡಿವಿಷನ್ ಲೆಮಾ ಯೂಸ್ ಆಗ್ತದೆ. ಸೊ ಟೈಮ್ ಕ್ಯಾಲ್ಕುಲೇಷನಲ್ಲಿ ಹೀಗೆ ಯೂಸ್ ಆಗ್ತದೆ. ನೆಕ್ಸ್ಟ್ ಏನು, ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡಿವಿಷನ್ ಮೆಥಡ್ನ ನೀವು ಡಿವಿಷನ್ ಮಾಡುವಾಗ ನೀವು ಏನಾದರೂ ಪ್ರಾಬ್ಲಮ್ಸ್ ತಗೊಳ್ಳಿ ರಿಯಲ್ ಲೈಫಲ್ಲಿ, ಎಲ್ಲಿ ಡಿವೈಡ್ ಮಾಡುವಂಥ ಕೇಸ್ ಬರ್ತಂದ್ರೆ ಅಲ್ಲಿ ನೀವು ಫಾಸ್ಟಾಗಿ ಹೇಳೋದಕ್ಕೆ ನಿಮಗೆ ಯಾವ ಮೆಥಡ್ ಬೇಕು, ಯೂಕ್ಲಿಡ್ ಡಿವಿಷನ್ ಲೆಮಾ. ಸೊ ಇದಿಷ್ಟು ಟಾಪಿಕ್ಸ್ ಇಂಪಾರ್ಟೆಂಟ್, ಇಷ್ಟೆಲ್ಲ ಕಡೆನೂ ಯೂಸ್ ಆಗ್ತೈತಿ ಡಿವಿಷನ್ ಲೆಮಾ. ಹಾಗಾದರೆ ನೀವು ಈ ಟಾಪಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಓಕೆ. ನೆಕ್ಸ್ಟ್ ಏನು, ಫಾದರ್ ಯಾರು, ಯೂಕ್ಲಿಡ್ ಅಲೆಕ್ಸಾಂಡ್ರಿಯಾ. ಎದ್ರದ್ದು, ಜಾಮೆಟ್ರಿದು. ಇವ ಏನು ಮಾಡಿದ್ದ, ಯೂಕ್ಲಿಡ್ ಡಿವಿಷನ್ ಲೆಮಾ ಇಂಟ್ರೊಡ್ಯೂಸ್ ಮಾಡಿದ. ಇದು ನೋಟ್ ಮಾಡ್ಕೊಳ್ಳಿ. ಇದು ಜಸ್ಟ್ ಫಾರ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಅಂದರೆ ಇದು ಎದಕ್ಕೆ ಬೇಕಾಯಿತು, ಇದು ಎದ್ರ ಸಂಬಂಧಿದ್ದು ಅವ ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡಿದ ಅಂತ ಹೇಳೋದಕ್ಕೆ ಅಷ್ಟೇ. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಬನ್ನಿ. ನೆಕ್ಸ್ಟ್ ಟಾಪಿಕ್ ಏನು ಕೊಟ್ಟಿದ್ದಾರೆ ಅಂದರೆ ಥೇರಮ್ 1.1. ಫಸ್ಟ್ ಥೇರಮ್ ಏನು ಕೊಟ್ಟಿದ್ದಾರೆ ಅಂದರೆ ಯೂಕ್ಲಿಡ್ ಡಿವಿಷನ್ ಲೆಮಾ ಅಂತ ಇದು ಫಸ್ಟ್ ಥೇರಮ್ ಇದೆ. ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ ಅಂದರೆ ಗಿವನ್ ಪಾಸಿಟಿವ್ ಇಂಟಿಜರ್ಸ್ ಎ ಆ್ಯಂಡ್ ಬಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಮತ್ತು ಬಿ ಅನ್ನೋದು ಎರಡು ಪಾಸಿಟಿವ್ ಇಂಟಿಜರ್ ಅಂತ ಕೊಟ್ಟಿದ್ದಾರೆ, ಅವರು ಗಿವನ್ ಕೊಟ್ಟಿದ್ದಾರೆ. ದೇರ್ ಎಕ್ಸಿಸ್ಟ್ ಯೂನಿಕ್ ಇಂಟಿಜರ್ ಯಾವ, ಕ್ಯೂ ಆ್ಯಂಡ್ ಆರ್. ಕ್ಯೂ ಮತ್ತು ಆರ್ ಅನ್ನು ಎರಡು ಇಂಟಿಜರ್ ಅದಾವ, ಇಲ್ಲಿ ಎಕ್ಸಿಸ್ಟ್ ಆಗತ್ತಿದೆ ಅಂತ ಹೇಳಿದ್ದಾರೆ. ಹೇಗೆ ಎಕ್ಸಿಸ್ಟ್ ಆಗ್ತಿದೆ ಅದೆಲ್ಲ ನೋಡೋಣ ಒನ್ ಬೈ ಒನ್. ಸ್ಯಾಟಿಸ್ಫೈಯಿಂಗ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಐತಿ ಅಂದಂಗ. ಸ್ಯಾಟಿಸ್ಫೈ ಎ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್, ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆ್ಯಂಡ್ ಲೆಸ್ ದೆನ್ ಬಿ ಅಂತ ಇದೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇದರಲ್ಲಿ ಎ ಮತ್ತು ಬಿ ಅನ್ನೋದು ಪಾಸಿಟಿವ್ ಇಂಟಿಜರ್ಸ್. ಇಲ್ಲಿ ಎ ಅನ್ನೋ ವರ್ಡಿಗೆ ಏನಂದಿದ್ದಾರೆ ಅಂದರೆ ಡಿವಿಡೆಂಟ್. ಎ ಅನ್ನೋ ನಂಬರ್ ನೀವಿಲ್ಲಿ ಡಿವಿಡೆಂಟ್ ಪ್ಲೇಸಲ್ಲಿ ತಗೋಬೇಕು. ಇಲ್ಲಿ ಡಿವಿಷನ್ ಮಾಡ್ತಿದ್ವಿ, ಡಿವಿಷನ್ ಮೆಥಡ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಈ ಥರ ಸ್ಟೇಟ್ಮೆಂಟ್, ಇದೇನಿದೆ ಅಲ್ಲ ಇದೇ ಡಿವಿಷನ್ ಲೆಮಾ ಅಂತ ಹೇಳಿದ್ದಾರೆ. ಈ ಥರ ಫಾರ್ಮೇಟಲ್ಲಿ ನೀವು ಡಿವೈಡ್ ಮಾಡಿರೋ ನಂಬರ್ಸ್ ಹೀಗೆ ಡಿವೈಡ್ ಮಾಡ್ತೀರಿ. ಡಿವೈಡ್ ಮಾಡಿದಾದ್ಮೇಲೆ ಇವು ಪ್ರತಿಯೊಂದು ಪಾಯಿಂಟ್ಸ್ ಈ ಥರ ಫಾರ್ಮಲ್ಲಿ ನೀವು ಬರೀತೀರಿ ತಾನೆ, ಆ ಫಾರ್ಮಿಗೆ ಯೂಕ್ಲಿಡ್ ಡಿವಿಷನ್ ಲೆಮಾ ಅಂತ ಅಂತಿದ್ದಾರೆ. ಸೊ ಇದರಲ್ಲಿ ಎ ಅನ್ನೋದು ಡಿವಿಡೆಂಟ್ ಅಂತ ತಗೊಂಡಿದ್ದಾರೆ, ಮತ್ತೆ ಬಿ ಅನ್ನೋದು ಡಿವೈಸರ್, ಕ್ಯೂ ಅನ್ನೋದು ಕ್ವಶಂಟ್, ಆರ್ ಅನ್ನೋದು ರಿಮೈಂಡರ್. ಇಲ್ಲಿ ಆರ್ ಏನಾಗಿರ್ಬೇಕಂದ್ರೆ 0 ಆರ್ 0ನೂ ಆಗಿರ್ಬೋದು, ಅಂದ್ರೆ ರಿಮೈಂಡರ್ 0ನೂ ಆಗಿರ್ಬೋದು, 0ಕ್ಕಿಂತ ಹೆಚ್ಚಿರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಡಿವೈಸರ್, ಇಲ್ಲಿ ಡಿವೈಸರ್ ಏನು ತಗೊಂಡಿರ್ತೀರಲ್ಲ ಅದಕ್ಕಿಂತಲೂ ಕಮ್ಮಿಯಾಗಿ ಇರ್ಬೇಕಂತ ಹೇಳಿದ್ದಾರೆ. ಸೊ ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಲೆಸ್ ದೆನ್ ಬರ್ತದೆ, ಈಕ್ವಲ್ಸ್ ಟು ಬರೋದಿಲ್ಲ. ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಅಷ್ಟೇ ಈಕ್ವಲ್ ಸೈನ್ ಬರುತ್ತೆ, ಇಲ್ಲಿ ಈಕ್ವಲ್ ಸೈನ್ ಬರೋದಿಲ್ಲ. ಏನಂದ್ರೆ ಫಸ್ಟ್ ನೀವು ಈ ತರ ಡಿವಿಷನ್ ಮಾಡ್ತೀರಿ. ಡಿವಿಷನ್ ಮಾಡೋ ಮೆಥಡ್ ನಿಮಗೆ ಗೊತ್ತಿದೆ.
ಅದರಲ್ಲಿ ಇಲ್ಲಿ ಬರೆಯೋ ನಂಬರಿಗೆ ಡಿವೈಸರ್ ಅಂತ ಅಂತಾರೆ. ಇಲ್ಲಿ ಯಾವ ನಂಬರ್ ಬರೀತಾರೆ ಅಂದ್ರೆ ಬಿ. ಬಿ ಅನ್ನೋದು ಇಲ್ಲಿ ಬರೀತಾರೆ. ನೀವು ಫ್ರಾಕ್ಷನ್ ಅಲ್ಲಿ ನೋಡಿದ್ದೀರಾ ಚಿಲ್ಡ್ರನ್ಸ್, ಎ ಅಪಾನ್ ಬಿ ಅಂತ ನೋಡಿದ್ದೀರಾ. ಇದರಲ್ಲಿ ಬಿ ಅನ್ನೋದು ಡಿನಾಮಿನೇಟರ್ ಆಯ್ತು. ಈ ಡಿನಾಮಿನೇಟರ್ ಅಲ್ಲಿರೋ ವ್ಯಾಲ್ಯೂನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ? ಡಿವೈಸರ್ ಅಲ್ಲಿ. ಮತ್ತೆ ಎ ಅನ್ನೋದು ನ್ಯೂಮರೇಟರ್ ಆಗಿದೆ, ಅದು ಡಿವಿಡೆಂಡ್ ಪ್ಲೇಸ್ ಅಲ್ಲಿ ಹಾಕಿದೀವಿ ತಾನೆ. ಸೊ ಅದೇ ತರ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಿ ಅನ್ನೋ ವ್ಯಾಲ್ಯೂ ಡಿವೈಸರ್ ಅಲ್ಲಿ
ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಸೊ ನಿಮಗೆ ನಾನು ಹೇಳಿರುವ ಟಾಪಿಕ್ ಇಷ್ಟ ಆದರೆ, ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಫ್ರೆಂಡ್ಸ್ಗಳಲ್ಲಿ ವಿಡಿಯೋಸ್ನ ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.